ಇದು ಬಂದು ನನ್ನ ಈವ್ನಿಂಗ್ ಮಿನಿ ವ್ಲಾಗು. ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡ್ಕೊಂಡು ಆದಮೇಲೆ ಮೋಕ್ಷಿತ ನೋಡಿ ಬೆಡ್ಡೆಲ್ಲ ಯಾವ ಥರ ಕಿತ್ತಾಕ್ಬಿಟ್ಟಿದ್ರಲ್ಲ ಆಡಿಕೊಂಡು. ತುಂಬ ದಿವಸದಿಂದ ಕ್ರೇವಿಂಗ್ ಆಗ್ತಾಯಿತ್ತು ಮಕ್ಕೇಗೆ ತಿನ್ಬೇಕಂತ ಹೇಳ್ಬಿಟ್ಟು, ಅದಕ್ಕೆ ಇಲ್ಲಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಫಸ್ಟೆಲ್ಲ ಆಚೆಯಿಂದ ತಂದು ತಿಂತಾ ಇದ್ದಾಗ ಕೇಕೆಲ್ಲ ಮಾಡೋದು ಕಷ್ಟ ಅನ್ನಿಸ್ತಾ ಇತ್ತು. ನಾನು ಯಾವಾಗ ಮಾಡ್ಕೊಂಡು ತಿನ್ನೋದು ರೂಢಿ ಮಾಡಿಕೊಂಡು ಆವಾಗಿಂದ ಇವಾಗವರೆಗೂ ನಾನು ಆಚೆಯಿಂದ ಕೇಕ್ ತೊಗೊಂಬಂದು ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸೈಡಲ್ಲಿ ಕೇಕ್ ಮಾಡಿ ಒಂದು ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಡಿನ್ನರ್ಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಎಮ್ಮಿ ಚಿಕನ್ ಕರ್ರಿ ಮಾಡಿದ್ದು ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಮಾಡಿದ್ದಿದ್ದು ಆಲ್ರೆಡಿ ಮಧ್ಯಾಹ್ನ ಬ್ಯಾಟಿಂಗ್ ಮಾಡಿ ಇಲ್ಲಿ ಡಿನ್ನರ್ಗೆ ಚಪಾತಿ ಮತ್ತು ಚಿಕನ್ ಇಟ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಎಮ್ಮಿಯಾಗಿತ್ತು. ಮಧ್ಯಾಹ್ನ ಬಂದು ರೈಸಿಗೆ ತಿಂದ, ಇವಾಗ ಬಂದು ಚಪಾತಿಗೆ ತಿಂತಾಯಿದ್ದೀನಿ. ಇವತ್ತು ಬಿರಿಯಾನಿ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ, ಸಿಂಪಲಾಗಿ ಮುಗಿಸ್ಬಿಟ್ಟೆ. ನೋಡಿ ಕೇಕ್ ಯಾವ ಥರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಚಾಕ್ಲೇಟ್ ಸಿರಪ್ ಕೂಡ ನಾನೇ ಮಾಡ್ಕೊತೀನಿ ಮನೆಯಲ್ಲಿ, ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ರೆಡಿ ಆಗಿದೆ. ಡಿನ್ನರ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. 2 ಸ್ಪೂನ್ ಶುಗರ್ ಅಷ್ಟೇ ಇದಕ್ಕೆ ಕೇಕ್ಗೆ ಹಾಕೋದು, ಮತ್ತು ಚಾಕ್ಲೇಟ್ ಸಿರಪ್ಗೆ 1 ಸ್ಪೂನ್, 3 ಸ್ಪೂನ್ಸಲ್ಲಿ ನನ್ನ ಕೇಕ್ ರೆಡಿ ಆಗುತ್ತೆ. ಇದು ಮೋಕ್ಷಿತಾಗೂ ತುಂಬಾ ಇಷ್ಟ. ಅವಳಿಗೂ ಯಾವಾಗಾದರೆ ನಾನು ಮಾಡ್ಕೊಂಡು ತಿಂದಾಗೆಲ್ಲ ಅವಳಿಗೂ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ಹೆಲ್ದಿನ, ಯಾಕಂದ್ರೆ ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ. ಇಲ್ಲಿ ನಮ್ಮ ಮಮ್ಮಿ ಅಂತೂ ನೋಡ್ಕೊಂಡು ಕುತ್ಕೊಂಡ್ಬಿಡಿದಾಳೆ ಅವಳಿಗೆ ಹಾಕ್ತೀನಾ ಅಂತ ಹೇಳ್ಬಿಟ್ಟು. ಆದರೆ ಅವಳಿಗೆ ಹಾಕೋದಿಲ್ಲ, ಇದು ಚಾಕ್ಲೇಟ್ ಕೇಕ್ ಆಗಿರೋದಕ್ಕೆ ಅವಳಿಗೆ ಕೊಡೋದಿಲ್ಲ ನಾನು. ಇಲ್ಲಿ ಮೋಕ್ಷಿತಾಗೆ ಅನ್ನ ರೈಸ್ ಇಟ್ಟರೆ ಬೇಡವಂತೆ, ಕೇಕೇ ಬೇಕಂತೆ, ಅದಕ್ಕೆ ಎಂಜಾಯ್ ಮಾಡ್ತಾ ತಿಂದಿದ್ದಾಳೆ. ಅಷ್ಟೇ ವಿಡಿಯೋ ಇಷ್ಟ. ಸಿಗೋಣ, ಬಾಯ್.